ಪಕ್ಷ ಎಲ್ಲ ತೊಳಿತಾರ. ನೀವೇನಕ್ಕೆ ಬಂದ್ರೆ ಅಲ್ಲಿಂದ ಕುಮಾರಣ್ಣ ನಾವು ಏಲಕ್ಕೂ ಬಿಡ್ದೆ ಕರ್ಕೊಂಡು ಬಂದಿದ್ದೀರಿ, ಏಲಕ್ಕೆ ಬಂದ್ರೆ ಅಂತ ಕೇಳ್ತಿರಲ್ಲ ಮತ್ತೆ. ಹಾಂ, ಕೆರೆ ಚೆನ್ನಾಗದೆ ಕಣೋ ಕೆರೆ. ತೊಳಿಬೋದು ಎಲ್ಲರೂ ಏತ್ಬಿಟ್ರೆ ಹಾವಿಗೆ ಬಿಲ್ವತ್ತ ಇಲ್ಲಿ ನವಿಲೆ ಹೊಡೆದಾಕ್ಬಿಟ್ಟಿದಾವ. ಅಲ್ಲ ಇಲ್ಲಿ ಕೂತ್ಕೊಂಡ್ರೆ ಯಾರು ಬೈಯಲ್ವಾ ಏಲಕ್ಕೆ? ಏನದು ಓ ಎಲ್ಲ ಹೋಯ್ತಾನೆ ಇದೆಯಲ್ಲ. ಅಲ್ಲೋ ನವಿಲು ಇದೆಲ್ಲ ಇಲ್ಲೋ ನೋಡಿದ್ನಲ್ಲ ನವಿಲ. ಏನು ನವಿಗಳು ಇಷ್ಟೊಂದು ಕೂಗ್ತಾವಿಲ್ಲಿ? ಆಯ್ತಲ್ಲ ನನ್ನ ಫೋನ್ ತೆಗಿಬೇಕೆ? ಹಂಗೆಲ್ಲ ಹಾಕ್ಬೇಡ, ಮತ್ತೆ ಆಮೇಲೆ ಟೋಲ್ ಆಗೋಯ್ತಿ, ಮಜ್ಜಿಗೆ ಹಿಡ್ಕೊಂಡು ಬಿಡತ್ತತೆ. ನಿಂತ್ಕ ತೆಗಿತೀನಿ. ಹ್ಞೂ ನಿಂತ್ಕೋ, ಬಡಿದೆ. ಹೇಳ್ಕೊ, ಒಳಗೆ ಹೇಳ್ಕೊ. ಏನು ಹೇಳ್ಕೊಂಡು ರಸ ತಗೋ ನೀವು. ಆಯ್ತು ಬಾ. ಓಹೋ ಇವನು ಕತೆಯ ಸರದನ್ಕೊ ಇವನು. ಬಾ ಬಟ್ ಹೆಂಗೆ ಏನು ಕಡ್ದ? ಇಷ್ಟೇ ಕಡ್ದಿದ್ದು? ಹಾಂ, ಗಾಡಿ ಬರ್ಬೇಕೆ? ಓಹೋ ನೋಡ್ರಪ್ಪ, ನಮ್ಮ ಈಕ್ಳ ಕತೆಯ ಪಲ್ಲಕ್ಕಿ ಎತ್ಕೊ ಬಂದವೆ ಬಾಳೆಗೊನೆ ಕಡಿಕೆ. ಇವನಾಗ ತಲೆ ಕೆರ್ಕೆ ಬರ್ತಿದ್ದಾನು. ಹಾಂ, ಯಾಕೆ ಸಿಕ್ಕಿ ಇದು ಮಾವನೆಲ್ಲ ಸಿಕ್ಕಿಲ್ವಾ? ಹಾಂ, ವೆರಿ ಗುಡ್.
ಏ ನವಿಲ್ಗಳು ಸಕ್ಕತ್ತಾವ ಮರ ಈ ಕಡೆ ಬರೀ ನವಿಲ್ಗಳೇ ಕುಯ್ಯೋ 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 ಅಂತ ರಾತ್ರಿ ಹೊತ್ತು ಬಂದ್ಬಿಟ್ರೆ ಅಷ್ಟೇ. ಯಾವ್ದು ಇದು ಕಳ್ಸೂರೀಗ HD ಕ್ಯಾಮ್ರಾ ಫೋಟೋ ಶೂಟಿಗೆ ಬಂದ್ಬಿಟ್ರೆ ಒಳ್ಳೆ ಪ್ಲೇಸ್ ಏನ ಇಲ್ಲ ಹ್ಞೂ ಮಾಡ್ಬೋದಿಲ್ಲ ಆರಾಮಾಗಿ. ಯಾಕೆ ಫೋಟೋ ಶೂಟ್ ಮಾಡೋಕ್ಕಾಗಲ್ತು? ಇಲ್ಲಿ ನೋಡು ಮೆಣಸೆಲ್ಲ ಹಾಕವ್ರೆ, ಜಾಗ ಚೆನ್ನಾಗದಿಲ್ಲಿ. ವೆಡ್ಡಿಂಗ್ ಶೂಟ್ ಎಲ್ಲ ಮಾಡಿಲ್ಲಿ. ಓ ಇಲ್ಲಿ ನೋಡೋ ನವಿಲು ಬಡ್ಕತಾವ ನವಿಲುಗಳು. ಓ ಸರೋಯ್ತು ಇಲ್ಲಿ ನೋಡಿ. ಯಾವ ಚಿರತೆ ಗಿರ್ತೆ ಇದ್ದಾವ ಆಮೇಲೆ. ಓ ಜಾಕೊಡ ಜಾಕೊಡ ಜಾಕೊಳ ನಡಿಯ ರಯ್ಯ. ಈ 3 ಕಡೆಗೆ ಅಲ್ಲಿಂದ ಗಾಡಿ ಹಾಕ ಬಂದ್ರಾ? ಹಾಂ ಅವಯ್ಯ ಕೊಟ್ಟಂಗೆ 12 ಏನೋ 13 ಇತ್ತು. ಇವಾಗ 4 ಕಡ್ದಿದ್ದೀರಾ? ಈಗ ಮಾವು ಸೊಪ್ಪು ಎಲ್ಲಿ ಹೋಗ್ಬೇಕು? ಅಯ್ಯಪ್ಪ ನೆನ್ನೆ ಮಳೆ ಉಯ್ದಕ್ಕೂ ಅದಕ್ಕೂ ತಣ್ಣಗೆ ಆಯ್ತದ ಇವತ್ತು. ಅಲ್ಲ ನಾನು ಅದು ವಿಳ್ಯದೆಲ್ಲ ಬಿಟ್ಟು ತಿನ್ಕೊಂಡ್ಬಿಡ್ತಿದ್ದೆ ಕಣದೀಗ. ಮೆಣಸು ಅಲ್ಲ ನಮ್ಮೂರಿಗೆ ಬಂದು ವಿಳ್ಯದಲ್ಲಿ ಅಂದ್ಬಿಟ್ಟು ಮೆಣಸು ತಿನ್ಬಿಡ್ತಾಯಿದ್ದೆ. ಹಿಂದೆ ಓಡ್ ಬಂದ್ರೆ ಏನು ಮಾಡಿಯಾ? ಚಿರತೆ ಓಡ್ಬೋದತ್ತ ಅಷ್ಟೇ ಮಾಡೋದು. ಬಾ ಬಾ ನಿಂಗೆ ವಿಡಿಯೋ ಮಾಡ್ತೀನಿ ಬಾ 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 ಅಂತ. ಚಿರತೆ ಇದ್ದಾವೆ ಇಲ್ಲಿ? ಒಂದಿನಕ್ಕೂ ನೋಡಿಲ್ಲಪ್ಪ ನಾನು. ಈ ಊರಿಗೆ ಬಂದರೆ ಅಲ್ಲೂ ತಿಕ್ಕುದಿಲ್ಲ ಏನೂ ತಿಕ್ಕುದಿಲ್ಲ. ಆಯಿತು ಹಾಂ ಕೆಲಸದಲ್ಲಿದ್ದರೆ ಮಾತ್ರ ಅಲ್ಲಿ ತಿಕ್ಕುದು, ಸ್ನಾನ ಮಾಡೋದು, ರೆಡಿ ಆಗೋದು. ಊರು ಎಲ್ಲಿ? ಹಲೋ ಓ ಇದು ಹಿಂಗೆ ಓಡ್ತದಿಲ್ಲ ನೋಡು ಹೆಂಗೆ ಓಡ್ತದ ನವಿಲು. ನಿಧಾನಕ್ಕೆ ಹೋಗು. ಅಡ್ಡಡ್ಡಡ್ಡ ಏನು ನಮಗೆ ದಾರಿ ತೋರಿಸ್ತಾರಂಗದ ಇದು. ಸಾಕಾಗದೆ ಕಣು. ಪುರ್ರ ತಾರೀಗ ಹಾಂ ಅಡ್ಡ ಅಯ್ಯೋ ಸೈಡ್ ಕೊಡೈತಲ್ಲ ಅಡ್ಡಡ್ಡಡ್ಡ ಸೈಡ್ ಕೊಂಡೈತಿರು ಹತ್ತಕ್ಕೆ ತೆಗಿತೀನಿ ಇರು. ಹ್ಞೂ ಇಲ್ಲ ಒಂಚೂರು ಸೈಡ್ ಬಲ್ಲ. ಓ ನೋಡು ನವಿಲು ಆಗಲಿ ಸಪ್ಪ ನಿಂದ ಒಳಕ್ಕೆ ಹೊಂಡೈತು ಕಣೋದು. ಗಡ್ಡಿ ತೋಟೊಳಗೆ ಹೊಂಡೈತು. ಅದು ಬರೀ ಹಾವೇ ತಿನ್ನೋದು. ಜಿರ್ಲೆ ಕಪ್ಪೆ. ಹಾಂ ಊರ ಬಿಟ್ಟು ನೆಲದ ಮೇಲೆ ನೋಡಿ ಸಾಗದು, ನೆಲವ ಬಿಟ್ಟು ನೀರ ಮೇಲೆ ಬಳಿದು. ಮರ ಏನು ಮರ ಅದು? ಮಾವಿನ ಮರವೇ? ಏನಕ್ಕೆ ಅದಕ್ಕೆ ನಿಲ್ಸೋ. ಕೊಡ್ಲು ತಕ ಇಳಿದೆ ಆಯ್ತು ಅವಾಗಿಂದ. 4 ಕಟ್ ಮಾಡಲಿಲ್ಲ ಬಡತತೆ. ಅಯ್ಯಪ್ಪ ಅವ್ವ ಇಲ್ಲೊಂದು ಕೂಗ್ತಂದಳ ನವಿಲು. ಯಾರು ಏನ ಏನು ಕೊಡ್ಬೇಕಂತ? ದುಡ್ಡು ಕೊಡ್ಬೇಕಂತ ಕುಡಿದ್ಬಿಟ್ಟಿದ್ದಾವಲೇ. ಎಳ್ನೀರು ಕುಡಿದ್ಬಿಟ್ಟಿದ್ದಾರಲ್ಲ ಕೋತಿ. ಚೆನ್ನಾಗಿದೆ ಕಣೋ. ಹಾಂ ನವಿಲು ನಮ್ಮೂರಲ್ಲಿ ನವಿಲುಗಳದ್ದು ಯಾರು ಬಿಟ್ಟ ಚಿರತೆ ಇಲ್ಲ. ಜಾಗ ಚಿರತೆ ಇದ್ದಾವೇನೋ? 2-3 ಸತಿ ಹಿಡ್ದಾಕಿದ್ರ ಇಲ್ಲಿ ಯಾರಿಗೇನು ಮಾಡಿಲ್ವಾ?
ಓ ಅದು ಹಂಗೆಲ್ಲ ಮಾಡವಿಲ್ಲಿ ಮನ್ಸ್ರಿಗೆ ಯಾರಿಗೂ ಹೊಡಿಲಿಲ್ಲ. ಮಾತ್ರ ಹಿಡಿದಿಲ್ಲ ಇದು ಭಾಳ ಹಾಂ ಯಾವಳೆ ಮಡಿ ತೊಗೊಂಡ್ಬಿಡಿ ಈಗ ಮರ ಹತ್ತದ ಯಾರು ಅಷ್ಟು ದೂರಕ್ಕೆ ನೋಡಿಲ್ಲ ಅದ ಕಡ್ಡಿ ಗಿಡ್ಡಿ ಎತ್ಕೊ ಕಟ್ಕೊ. ಅದು ಸಿದ್ದನ್ನ ಹತ್ತಿಸಿ ನಾನು ಹ್ಞೂ ನಾನು ಹತ್ತದೆ ಅದಾಯಿತು. ಏ ಮರ ಹತ್ತಕ್ಕೆ ಅಯ್ಯೋ ಅವೆಲ್ಲ 15 ವರ್ಷದಿಂದ ಆಯಿತು, 15-20 ವರ್ಷದಿಂದ. ಈಗ ಮರ ಹತ್ತು ಅಂದ್ರೆ ಅಷ್ಟೇ. ನಾನೇ ನೀವು ಎತ್ಕೋಬೇಕಾಯ್ತದೆ. ವಾಟ್ಸ್ಲ ನೋಡಿ ಎಷ್ಟು ಚೆನ್ನಾಗ್ಬಿಟ್ಟವೆ. ಏನು ಮಾವಿನಕಾಯ? ಮಳೆ ಒಸಿ ಹೋಯ್ತೇನೋ. ಓಹೋ ಏನೋ ಇದು ಮಾವಿನ ಹಣ್ಣು ಎಲ್ಲ ಹಿಂಗೆ ಉದ್ರೋಗವಲ್ಲೋ. ಓಹೋ ಹಲೋ ಉಪ್ಪಿನಕಾಯಿ ಚೆನ್ನಾಗಿರ್ತವೆ. ಚೆನ್ನಾಗಿರ್ತವೆ. ಇದು ಗಾಡಿಗೆ ಹಾಕು ಆಯ್ತವೆ. ಚೆನ್ನಾಗವೆ ಇದು ಮಳೆಗೆ ಹೊಡೆದಿರೋದು ಅಷ್ಟೇ. ನೋಡಿ ಇಲ್ಲೆಲ್ಲ ನೋಡಿ ಇಲ್ಲೆಲ್ಲ ಚೆನ್ನಾಗವೆ ನೋಡಿ. ಸಸಿ ಹೊಡೆದಾಗ ಅಷ್ಟೇ ಒಂಚೂರು ಹೊಡೆದಾಗವೆ. ಮಳೆ ಬಂದು ಮಾವಿನಕಾಯಿ ನೋಡಿ ಚೆನ್ನಾಗಿದ್ದು. ಉಪ್ಪಿನಕಾಯಿ ಆಯ್ತಾ ಸುಮ್ಮನಿಲ್ಲ. ಅಯ್ಯೋಯ್ಯೋ ಎಷ್ಟೊಂದು ಇದ್ದಾವೆ. ಎಲ್ಲ ಮಾವಿನಕಾಯಿ ಎಲ್ಲ ಕೆಳಗಡೆ ಬಿದ್ದಾವಲ್ಲ, ಮರದಲ್ಲಿ ಒಂದೂ ಇಲ್ಲ. ಇದ್ಯಾಕೆ ಹಂಗೆ ಬಿಸಾಕ್ಬಿಟ್ಟೆ? ಹೊಡೆದಾಗಿದೆ ಅದು. ನಾನೇ ಸಿಗ್ತಾವೆ ಚೆನ್ನಾಗಿವಪ್ಪ ನೋಡು. ಒಂಚೂರು ಮಣ್ಣಾಗದೆ ತೊಳ್ಕೊಂಡ್ರೆ ಚೆನ್ನಾಗಾಯ್ತದೆ. ಯೋಗ ಅಂತ ಅಂದ್ಯಾ ಎಂದಕ್ಕೆ ಹಾಕು. ಇಲ್ಲ ಇಲ್ಲಿ ನವಿಲು ಬತ್ತು ಮತ್ತೆ ಆಚೆಗೆ ಬತ್ತಲ್ಲ ಇದು. ಯಪ್ಪ ಸೂಟ್ ಮಾಡೋಕ್ಕೂ ಭಯತದಲ್ಲ ಚಿರತೆ ಬಂದು ನಾನು ಹೇಳ್ಕೊಂಡು ಹೋಗ್ಬಿಟ್ರೆ. ಓಯ್ ನಿಂತ್ಕೊಳ್ಳಯ್ಯ. ಓಡ್ತಾರೆ ನೋಡಲಿ. ಏಯ್ ಓಡ್ತಾ ಬಿದ್ದದ ಇದು. ಆಯ್ತು ಹೋಗು. ನೋಡ್ರಪ್ಪ ನಮ್ಮ ಈಗಲ ಕತೆಯ ಬೆಳಗ್ಗೆ ಹೊಲತ್ತ ಕರ್ಕೊಂಬಿಟ್ಟು ಬಾಳೆ ಸೊಪ್ಪು ಮಾವಿನ ಸೊಪ್ಪು ಕಟ್ ಮಾಡಿಸ್ತವ್ರೆ. ಗಳ ತಂದಿಲ್ಲ. ಹಾಂ ಇವು ನೋಡಿ ಲವ್ ಗಳ ತರದೆ ನೀವು ತಗೊಂಡು ಮ್ಯಾಕ್ ಹತ್ತು ಅಂದ್ರೆ ಹೆಂಗೆ ಮಾವಿನ ಮರ ಹತ್ತದು ಆದದ ಎಲ್ಲ ಕುಯ್ಕತ್ತದೆ. ಅದು ಮಳೆ ಬರೆ ಬಂದು ನಿಂತದೆ. ಏಯ್ ಹೋಗ ಬಡ್ಡಿದೆ ನನ್ನ ಮರ ಹತ್ತು ಅಂತ ನೀನು. ಓಹೋ ಹತ್ಲಾ ನೀನು ಏನಿಲ್ಲ ಅಂದಿದ್ರೆ ಅವನು ನನ್ನ ಮರ ಹತ್ತು ಅಂತಾನೆ. ನಾನು ನೋಡ್ರಿ ಈ ಪಾಟಿ ಹೊಟ್ಟೆ ಮಡಿಕ ಕೂತೀನಿ. ಮರ ಹತ್ತಕ್ಕದ ಆಗಲ್ತು ಹತ್ಲಾ. ಓಹೋ ಈ ಮರ ಹತ್ತು ಅಂತೀಯ ಹೆಂಗ್ಲ ಹತ್ತದು? ಆಗಲ್ತು. ಇಲ್ಲಿ ಕಡ್ಡಿ ಗಿಡಿ ಇರ್ಕಲ್ಲ ಹಂಗೆ ಎಳಕ್ಕಲ್ಲ ಸಾಕು. ಯಾವುದು ಕಡ್ಡಿ ಇಲ್ವಾ? ಯಪ್ಪ ಹೆಂಗೋ ಬೇವಿನ ಕಡ್ಡಿ ಸಿಕ್ತು. ಒಂಚೂರು ಅಲ್ಲುಚ್ಕೊತೀನಿರಪ್ಪ. ನ್ಯಾಚುರಲ್ ಕಡ್ಡಿ. ನೀವು ಅಲ್ಲುಜ್ಲಾ? ನೆನೆ ಅಲ್ಲೇ ಉಜ್ಜಿಲ್ಲ ಹೋಗತ್ತಾಗೆ. ನೆನೆ ಪೂರ್ತಿ ಅಲ್ಲಿ ಉಜ್ಲಿಲ್ಲ. ಪೇಸ್ಟ್ ಬ್ರಷ್ ಎರಡು ತಂದು ಮಡಿಕಂದೆ ಉಜ್ಲೇ ಇಲ್ಲ. ಟೈಮು ಸಿಕ್ಕಲಿಲ್ಲ. ಬಿತ್ತು ತಲೆ ಮೇಲೆ. ಹ್ಞೂ ಗಳಕ್ಕ ಅದು ಕಟ್ಕಕ್ಕೆ ಹೋಗಿ ಆಗೆಲ್ಲ ರೆಡಿ ಮಾಡಿದೆ. ಹ್ಞೂ ಕೈ ನಾವು ಬೇವಿನ ಸೊಪ್ಪು ಈ ಪಾಟಿ ಕೈಯ ಅಲ್ಲ ಬೇವಿನ ಸೊಪ್ಪು ಕೈ ಅಂತ ನಿಂಗೋಸ ಕೊಡ್ಲಾ? ಬೇಡ ಬೇಡ. ವೇಸ್ಟು ನಾವು ಮಾಡಿದ ವೇಸ್ಟಾ? ಪಾಪ ಇವತ್ತು ಅಲ್ಲಿ ಬೇಲಿ ಒಳಗೆ ಹೋಗಿದ್ವಲ್ಲ ನಂಗಣ. ಆ ಮರದಲ್ಲಿ ಇರಲ್ವಾ ಚಿಗುರಿ ಇರ್ತತಾನ ಅಲ್ಲಿ ಅಲ್ಲೇ ಸಂದಿ ಬೇಲಿ ಒಳಗೆ ಬೇವಿನ ಕಡ್ಡಿ ಟೂತ್ ಬ್ರಷು.
ಕುಡ್ಲು ಸಿಗಾಕ್ಬಿಟ್ಕೊಂಡು ಮೇಲೆ ನಾವು ಒಡ್ಕಾಯಿ ಕೇಳುವಾಗ ಹಂಗೆ ಥರ ಆಯ್ತಿದ್ದು ಕೂಡ್ಲ ಕಟ್ಟಿಬಿಟ್ಟು ಬಿಟ್ರೆ ಅದು ಮಗದು ಕೂಡ್ಲು ಮೇಲೆ ಸಿಗಾಕ್ಬಿಟ್ರದು. ಕಲ್ ತಗೊಬಿಟ್ಟು ಆಮೇಲೆ ಕುಡ್ಲು ಬೀಳಿಸೋದು. ಆಮೇಲೆ ಕುಡ್ಲು ಸಿಗಾಕೋದಂತ ಏನು ಮಾಡೋದು, ಕಂಬಿ ಕಟ್ಟಕ್ಕೆ ಶುರು ಮಾಡೋದು. ಹಾಂ ಕೊಡ್ಕಾಯ ನಮ್ಮ ಕಾಲಕ್ಕೆ ಒಯ್ತ್ಕೊಂಡು ಹೋಗೋದಲ್ಲ. ಏನು ಪ್ರತಿ ಸಲ ನಾನು ಹೊಸಿ ಕೀಳ್ತಿದ್ವಲ್ಲಿ ನಮ್ಮ ಬೀದಿಲಿ ನಮ್ಮದೇ ಅಡ್ಡ. ಜಾಳ ತಗೊಂಡು ನಿಮ್ಮ ಮೈಕ್ಳಿಗೆ ಅದು ಗೊತ್ತೇ ಇರಲ್ಲ. ಅದಕ್ಕೆ ಹೆಂಗೆ ಕೂತವಕ್ಕೆ ನೀನು ಕಳಿಸ್ಕೊಡ್ಬೇಕು ಗುರು, ಹೇಳ್ಬೇಕು. ಏನ ಥೂ ನಾವು ಹೂನ ಹಾಕಿ ಮಗಂದು ಏನು ಮಾಡೋದಪ್ಪ, ಹೋಗಿ ಬೆಂಗಳೂರು ಸೇರ್ಕೊಬಿಟ್ಟು ಇತ್ತಾಗೆಲ್ಲ ಬರದೇ ಬಿಟ್ಬಿಟ್ಟಿವಿ. ನೀನು ಚಿಕ್ಕವೆಲ್ಲ ಕೀಳಾಕು ಬರ್ತಾನ ಒಯ್ಯ ದಡಿ ತಕಂಡು. ಹಾಂ ನಿಂದಿಯೇ ಕೀಳದೆಲ್ಲ ನಿಂತಕಂತಗೋ. ಹಳಸೆ ಚೆನ್ನಾಗಿ ಬಿಟ್ಟವೆ. ಈಗ ಬರ್ತಂದು ಅಡಿ ತಕೊಂಡು. ಹಾಂ ಅಷ್ಟೇ ಬಿಟ್ರೆ ಈಗ ಯಾಕೆ ಹಳಸೆ ನಿಮ್ದು ಅಲ್ವ ಹಂಗಾರೆ? ಬರೀ ಮಾವಿನ ಸೊಪ್ಪು ಮಾತ್ರ ನಿಂದು. ಫ್ರೆಂಡ್ದಾ? ಫುಲ್ ಗಿಡನ ಕಿತ್ಕೊಂಡ್ಬಿಟ್ಟಿದ್ದೀನಿ. ಸ್ವಲ್ಪ ಕಹಿ ಇದೆ, ಆದ್ರೂ ಓಕೆ ಚೆನ್ನಾಗಿದೆ. ಗುಲ್ಗಂಜಿ ನೋಡಿದ್ದೀರಾ? ಎಷ್ಟೊಂದು ಬಿದ್ದೈತೆ ನೋಡಿ ಗುಲ್ಗಂಜಿ. ಚಿಕ್ಕ ವಯಸ್ಸಲ್ಲಿ ಇದೆಲ್ಲ ತೊಗೊಂಡು ಆಟಾಡ್ತಾಯಿದ್ವಿ. ಇವೆಲ್ಲ ನೋಡೋಕ್ಕೂ ಸಿಗಲ್ಲ. ಇರಲಿ, ಬೇಕಾಯ್ತದೆ ಯಾವುದಕ್ಕಾದ್ರು ತೆಗ್ದಿಕ್ಕಳ. ಎಲ್ಲೆಲ್ಲಿ ಬತ್ತು ಗುಲ್ಗಂಜಿ? ಇಲ್ಲೂ ತುಂಬ ಬೇಕು ಗುರು. ಇಲ್ಲೊಂದೈತೆ, ಇಲ್ಲೊಂದೈತೆ, ಇಲ್ಲೊಂದದಲ್ಲಪ್ಪ, ಇಲ್ಲೊಂದದೆ. ಓಹೋ, ಹುಡುಕ್ತಾ ಸಿಗ್ತಾನೆ ಗುರು ಗುಲ್ಗಂಜಿ. ಏನಪ್ಪ ಮತ್ತು ನಮ್ಮ ಮೈಕ್ಳು ಬೈತಾರೆ, ಕೇಳೋಕೆ ಬಂದಿದ್ದಾನಲ್ಲ ಗುಲ್ಗಂಜಿ ಹುಡ್ಕಕ್ಕೆ ಬಂದಿದ್ದಾನಂತ. ಫಸ್ಟ್ ಅಲ್ಲಿ ಹೋಗಮ್ಮ. ಅಯ್ಯೋ ನನ್ನ ಕಡ್ಡಿ ಬಿದ್ದೋಗೋದಿಲ್ಲ, ಕಟ್ ಮಾಡ್ಕತ್ತೆ. ಸೊಳ್ಳೆಗಳು ಮಾತ್ರ ಭಯಂಕರ ಕಚ್ತಾವೆ ಸೊಳ್ಳೆಗಳು. ಒಂದು ಕ್ಯಾಮ್ರಾ ಎಲ್ಲ ಡಲ್ ಆಗ್ಬಿಡೈತೆ. ಓಕೆ, ಈಗ ನಾಯಿ ಬೊಗಳದಲ್ಲಿ ಚಿರ್ತಿಗೆ ಕಿತ್ ಮಾಡೋರು ಮಾವಿನ ಸೊಪ್ಪ ಮೈಕ್ಳು. ಮ್ಯಾಕಾಕೋ ಹೆಜ್ಜೆ ಕಾಲಪ್ಪದೆ ಹಿಡ್ಕೊಂಡು ಎತ್ತಾಡಲ್ಲ ಬಂದ್ಬಿಡ್ತದೆ ಕೆಳಕ್ಕೆ. ಹ್ಞೂ ಹಂಗೆ. ಓ ಒಂದು ಚಿಕನ್ ಅಮೇರಿಕೆ ಮಾಡ್ದೆ. ನೀತಾ ಬಾಲು ಮಚ್ಚೆಟ್ ನಿನಗೆ ಬಿದ್ದೋದು ಕಪ್ಕೆ ಪಾಲಕ್ಕೆ. ಅಪ್ಪ ನೀನು ನನ್ನ ಮೇಲೆ ಎಸ್ಬಿಟ್ಟಿಯ ಮಚ್ಚ ಮೇಲೆ. ನಾ ತಗೋಯ್ತೀನಿ, ಸವಾಸ ಬೇಡ. ಹೋಗಿ ನೋಡು ಹೆಂಗದೆ ಸೌರ್ಕಾಲು. ಇದ್ಯಾವುದು ಹೆಂಗದೆ ಮಣ್ಣುಳ? ಇದು ನೋಡ ನೀರೊಳಗೆ ಗೊದ್ಮಂಟೆ ಎಷ್ಟವೆ. ಗೊದ್ಮಂಟೆ, ಪಲ್ಲಂಟೆ, ಜೋಗಿ ಸೀಮೆ ಹೇಳ್ದಲ್ಲ ಪಲ್ಲಂಟೆ ಅಂತ. ಈ ಕಾಯ ಸಾಂಬಾರು ಮಾಡಿರ್ತಾನೆ ಮುಂಚೆ. ಯಾವ್ದು ಕಾಯಿದು? ಯಾವ್ದು ಕಾಯ್ದು? ಓ ತೂತು, ಇದು ಯಾವ ಕಾಯಿ ಹೇಳಿದು? ಯಾವ್ದು ಕಾಯಿದು? ಮೇಲಣಿದಂಗೆ ಅದಲ್ಲಪ್ಪ ಇದು. ಗೊಂಚಲು ಬಿಟ್ಟೈತೆ ಇದು. ಯಾವ ಕಾಯಿ ಇದು? ಇದು ಗೊಂಚಲು ಬಿಟ್ಟೈತಲ್ಲಪ್ಪ.
ಮಳೆಗೆಲ್ಲ ಬಿದ್ದೋಗ್ಬಿಟ್ಟೈತೆ ಮರ. ಅಲ್ಲೇ ಈಗ ಹಬ್ಬ ಮಾಡ್ತಾ ಇರೋದು ಬೆಸರವ್ರಿಗೂ. ಅವ್ರು ಭೀ ಅವ್ರ ಏರಿಕೆ ಅಲ್ವ ಲೈಟಿಂಗ್ಸು ಫೈಟಿಂಗ್ಸ್ ಎಲ್ಲ ನೋಡ್ರು. ಅಲ್ಲ ಚೀಟಿ ಹಾಕೊಂಡು ಬಾಡು ಚೆನ್ನಾಗಿ ತಿಂತಾವ್ರೆ. ನಾ 3 kg ಹೇಳಿದ್ದೀನಿ ರಾಜಿಗೆ. ಮತ್ತು ಇಲ್ಲ ಅಂತ ವಾತ ಅಲ್ವಂತೆ. ಹಾಂ ಆಡಂತೆ. ಆಡಾದ್ರೂ ಏನು ತೊಂದರೆ ಇಲ್ಲ. ಕುರಿ ಆಗ್ಬಾರ್ದು ಅಷ್ಟೇ, ಕುರಿ ತಿನ್ನಬಾರ್ದು. ಈ ಚಿಕ್ಕ ದೊಡ್ಡವ್ಕೆ ಹಾಕ್ತಾನೆ ಹಿಂಸೆ. ಒಳ್ಳೆಯದ ಕೂಡ್ಲು ಸಿಗಾಕ್ಬಿಡೋದು ಹುಷಾರು. ವೆರಿ ಗುಡ್ ಬಾಯ್, ಚೆನ್ನಾಗಿದೆ. 5 ಎಳೆದು ಕೂಡ ಹಂಗೆ ಸಾಕು ಕಣ. ಅಂತ ಬೆಳೆಯ ಸಾಕು. ಸಾಕಲ್ವ ಪುತೆ. ಒಂದೊಂದು ಕಡ್ಡಿ ಹಾಕಿ ಕಟ್ಟುಕಲ್ವ ತಗೋಣ ನಾವು. ಆಡು ಮರಿಗೆ ಕುರಿ ಮರಿಗೆಲ್ಲ ಕಟ್ ಮಾಡ್ಕೊತಿರ್ಬೇಕು. ಯಾರ್ದು ಇಲ್ವ ಕುರಿ ಮರಿ? ಸಾಕು ನಡಿಯ ಮರಯ್ಯ, ಎಷ್ಟು ಮಾಡಿ ಸಾಕು ನಡಿ. ಇದಕ್ಕಿಂತ ಬೇಕಾ 2 ಕಡ್ಡಿ ಕಟ್ಟು ನಡಿ ಸಾಕು. ಯಾರು ಪುತಿಸ ಏನ ಅಲ್ಲ ಬಿಡ್ಬಿಟ್ಟು ನನಗೆ ಕೊಡಲಿ. ಸಾಕು ಬಾ ನಾಗ. ಮಳೆ ಬರೋ ಮೊದಲು ಇಪ್ಪಟ್ಟಿಗೆ ಜಾರಿಗಿರೋ ಕಣ ಹುಷಾರು. ನಾನು ಹೆಡ್ತಿಗೆ ಹಾಲು ತಂದು ಕೊಡ್ತೇನೆ ಬಟ್ ಬಂದವನು ಆಸೆಗೆ ಮಾಡಿದ ಕೆಲಸಕ್ಕೆ ಈಗ ಹೋಗಿ ಮನೆ ಹೋಗಿಸ್ಕೋಬೇಕು. ನಮ್ಮ ಹೋಗಿ ಬೇರೆ ಬೈತಾಳೆ ಈಗ. ಆ ಪಾಟಿಗೆ ಕೆಲಸ ಮಾಡಿಕೊಂಡು ಹೋಗೋನಲ್ಲಿಗೆ ಗದ್ದೆ ತಕ್ಕೆ ಅಂತ. ಯಾವ ಶಿಷ್ಯ? ಸ್ವಾಮಿ ಮಹಾರಾಜ್ ಬಂದಿಲ್ಲ ಇವತ್ತು. ಊರಲ್ಲೇ ಒಂದಿನ ಬೆಂಗಳೂರಲ್ಲೇ ಇನ್ನೂ ವಾಪಸ್ ಬರಲಿಲ್ಲ ಅವರು. ಅವ್ರಿಗಿನ್ನ ಮೂರು ಬಂದಿಲ್ಲ ಬರೋಕ್ಕೆ. ನಾನು ಅರ್ಧ ಲೀಟ್ರ್ ಹಾಲು ತಗೊಬತ್ತೀನಿ ಒಂದಿನ ಎಲ್ಲ ಬಂದವನು. ಇವ್ ನೋಡಿ ಡೈರಿಲಿ ಕುಡಿಸ್ತೀನಿ ಬಾ, ಡೈರಿಲಿ ಪ್ಯೂರ್ ಹಾಲು ಅಂದ. ಈಗ ಮನೆಗೆ ಹೋದರೆ ಕೆರೆತ ಹೊಡಿತಾರೆ. ಈ ಟಿಫನಲ್ಲಿ ಇರೋದು ನೋಡಿ, ಅಲ್ಲೇ ಫೋನ್ ಬರ್ತದೆ, ಅಲ್ಲೇ ಎಡ್ತಿದ್ದು. ಈಗ ಫೋನ್ ಮಾಡಿದ್ರೆ ಬೈಸ್ಕೋಬೇಕು. ಇಲ್ಲಿ ಇದು ಫಾರ್ಮ್ ಹೌಸ್ ತಗೊಂಡು ಹಸಗಳು ನ್ಯಾಚುರಲ್ ಹಾಲು ಹಿಡ್ಕೊಬಿಡ್ತಾವೆ. ನ್ಯಾಚುರಲ್ ಹಾಲು ಹಿಡ್ಕೊಬತ್ತಾರೆ. ಇಲ್ಲಿ ನೋಡು ಮಾವಿನಕಾಯಿ ಬೇಜಾರು ಹಾಕೊಂಡು ಇಲ್ಲೇ ಕಿತ್ಕೊಬೋದಿತ್ತು. ಎಲ್ಲಿ ಬಾ ಬಾ ಸಾಕು ಬಾ. ನೀನೇನು ಬಿಟ್ರೆ ಮರೆಲ್ಲ ತರ್ದಾಕ್ಬಿಡಂಗಿದೆಯಲ್ಲಪ್ಪ. ನಿಮ್ಮ ಹತ್ರ ಮರ ಐತಲ್ಲೋ, ಕಡ್ದಾಕ್ಬಿಡ್ರ ಮನೆ ತಾವು ಅಲ್ಲಿ. ಮಾವನ ಮರ ಇರ್ಲಿಲ್ವೇ? ಐಕ್ಳು ಸಾಂಗ ಅವಮಾನ ಭಂಗ ಅಂದಂಗೆ ಬೆಳಗ್ಗೆ ಹಾಲು ತರಕ್ಕೆ ಬಂದ್ಬಿಟ್ಟು ಆಚೆಗೆ ಇವ್ರ ಕೈಗೆ ಸಿಕ್ಕಾಕಂದೆ. ಇವರು ಬಾಳೆ ದಿಂಡು ಮಾವಿನ ಸೊಪ್ಪು ತರಕ್ಕೆ ಕರ್ಕೊಂಬಂದವ್ರೆ ಬಡ ತಾವು. ಆದರೂ ಓಕೆ, ಚೆನ್ನಾಗೈತೆ. ಇದೇನು ಕಾಲುವೆಲ್ಲಿ ನೀರು ಇಲ್ವಲ್ಲೋ? ಆ ಪಾಟಿ ಮಳೆ ಹೋದದೆ, ಒಂದು ತೊಟ್ಟು ನೀರಿಲ್ಲ ನೋಡಿಲಿ. ಎಲ್ಲ ಖಾಲಿ ಹಾಕೋದೆ ಬರ್ಡಾಗಿ. ಇವು ಯಾಕೆ ಹಿಂಗೆ ಬಡ್ಕೊಂಡವು? ಬೆಳಗಾಗೋದಲ್ಲೇ ಬೆಳೆದ ಮಾವಿನ ಸೊಪ್ಪ ಇಲ್ಲಿರೋದಲ್ಲಿ. ಅವನೇನು ಮಾವಿನ ಸೊಪ್ಪಲ್ಲಿ ಸಾಂಬಾರು ಮಾಡಂಗೆ ಅನ್ಕೊಂಡು ಉಪ್ಸಾರ ನೋಡಿ. ಇವನ ಇಷ್ಟು ಈಗ ಆಯ್ಕೆ ಹೇಳಕ್ಕೆ ಎಷ್ಟು ಪುಟ್ ಹಂಗೆ ಕೊಚ್ಚು ನೋಡಮ್ಮ. ಅದು ಹೆಂಗೆ ಕೊಚ್ಚಿ ಎಷ್ಟು ಪುಟ್ ಕೊಚ್ಚು. ಅಯ್ಯೋ ಪೂ ಬಡ್ಡಿದೆ ಹೋಗು ಕೊಚ್ಚು ನೀಟಾಗಿ. ಅಯ್ಯೋ ನನ್ನ ಮಗನೇ ಹೋಗು. ಸರಿ ಹೊಡಿಲ್ಲ. ವೆರಿ ಗುಡ್ ಬಾಯ್. ಇನ್ನೊಂದು ಏನು ಹೊಡಿಬೇಕು, ಇನ್ನೊಂದು ಚೂರು ಪೋರ್ಸ ಹೊಡಿಬೇಕಿತ್ತು. ಬರ ಟೈಮ್ ಆಯ್ತಲ್ಲ. ಮಗ ಒಂಚೂರ ಅಪ್ಪ ಮಚ್ಚು ಸರ್ ಕಾಲಿಗೆ ಒಳಗೆ ಹಾಕ್ಬಿಡಿ. ಅವ ಏನು ನೋಡಲ್ಲ ಹೆಂಗೆ ಕೂತಾನ ಪಾಪ. ಬೆಳಗ್ಗೆ ಬಿಸಿಲು ಕಾಯ್ತಾನ ಮಗ. ಸುಮ್ಮನಿರ್ಲ
ಮಚ್ಚೆಟ್ ಹೊಡ್ಗಿಡ್ಬಿಟ್ಟೆ ಇರೋದೊಂದೇ ಇನ್ನೇನ್ ಪಾಪ ನೋಡಿ ಹೆಂಗೆ ಕೂತಾನ ಪಿಸ್ತಲಿ ಬಾತ್ಕೋಳಿ ರಾಮಣ್ಣ ಬಾತ್ಕೊಳ್ಳಿ ರಾಮಣ್ಣ ಫಾರ್ಮ್ ಹೌಸ್ಗೆ ಅವನೇ ಮ್ಯಾನೇಜರ್. ಹೌದಾ ಇಲ್ಲಿ ಬಂಚಿರುತ್ತೆ ಎಳ್ಕೋಗೋದಂದ್ರೆ ಲೆಕ್ಕ ಮಾಡ್ಕೊ. ಇಲ್ಲಿ ತನಕ ಬಂದು ಮರಿ ಹಾಂ ಹೇಳ ಏನು ಹೇಳೋಣ, ಏನೋ ಒಂದು ಹೇಳು ಏನು ಹೇಳೋದು ಬೆಂಗಳೂರಿಂದ ಅಪರೂಪ ಬೆಸಗರಳಿಗೆ ಬಂದಿದ್ಯಾ? ಬೆಂಗಳೂರಲ್ಲ ಈಗ ಮೈಸೂರು ನೋಡಿ ಯಾರು ವಾಸ ಮಾಡ್ತಾವ್ರೆ ಇಲ್ಲೇ ನವಿಲ್ ಬಿಡ್ಕತ್ತದಲ್ಲ ಇಲ್ಲೋ ಅಲ್ಲಿ ಇತ್ತಾಗಿ ಐತೆ ತಗೋ ಇದಾರು ಇಲ್ಲಿ ಮನೆ ಕಟ್ಕೊಂಡವ್ರೆ ಅಲ್ಲಿ ಅಲ್ಲಿ ನವಿಲು ನೋಡಿ ಇಲ್ಲಿ ಯಾರೋ ಮನೆ ಕಟ್ಟವ್ರು ಚೆನ್ನಾಗಿ ಕಟ್ಟವ್ರು ಮನೆಯ ಇತ್ತಕೊಂಡು ಆಗ್ಬಿಡವ ಮನೆ ಒಳ ತನಕ ಹಾಂ ಸ್ವಲ್ಪ ದಿನ ಹೋಯ್ತಾ ಹೋಯ್ತಾ ಪೂರ್ತಿ ಊರೇ ಆಗೋಯ್ತದೆ ಇದು ಈಗ ಹೋಗಿ ಹೋಗಿ ಬಾಳೆದುಂಡು ಮಾವಿನ ಸೊಪ್ಪು ಕಟ್ಟಬೇಕಾ ನಾನು ಹೋಗಿ ಸ್ನಾನ ಒಳಗೆ ಬರ್ತೀನಿ ಫಸ್ಟು ಮನೆ ಇಡ್ತೀವಿ ಬೇಕಲ್ಲೇ ಹಾಂ ಬರೋ ಚಿತ್ತಾನೆ ಹೋಗು ಎಲ್ಲಿ ಕಿಲೋಕ್ಕೆ ಈಗ ಯಾರು ಹೋಗಲ್ಲ ಲೈಟಿಂಗ್ ಇಲ್ಲಿ ತನಕ ಹಾಕಿದ್ರೆ ಚೆನ್ನಾಗಿರ್ತಾ ಇತ್ತು ಇನ್ನೊಂದಷ್ಟು ದೂರ ಬಸ್ ಸ್ಟ್ಯಾಂಡ್ ತನಕ ಹಾಕ್ಬಿಟ್ಟಿದ್ರೆ ಇಷ್ಟು ದೂರನೇ ಹಾಕೋರಪ್ಪ ಇನ್ನು ಸ್ವಲ್ಪ ದಿನ ಹಾಕಿರಾಗಿತ್ತು ಏನಿಲ್ಲ ಬುಳಿ ಕೂದಲು ಬಂದ್ಬಿಡೋ ನಿನಗೆ ವಯಸ್ಸಾಯ್ತು ಗುರು ಮತ್ತು ಅಪ್ಪ ನನ್ನ ಗಾಡಿ ಹತ್ರ ಹಾಕ್ಬಿಡ್ರಪ್ಪ ಫಸ್ಟು ಹಾಲು ಅಲ್ಲ ಮಗನ್ ಕಳಿಸ್ತೀನಿ ಅಂದ್ರೆ ಇನ್ನೂ ಅವ್ನು ಹೋಗುವುದಿನ ಹೋಗಿಲ್ವಂತ ಅವನು ಕೇಳತ್ಕ ಕಾಫಿ ಕುಡಿಸೋ ಕಾಲ ಕಾಫಿ ಕೂಡ ನಾಶ ಮಾಡ್ತಿದ್ದೆ ನಾನು ನಮ್ಮ ಊರಿನ ಹಿರಿ ಮನ್ಸ ಪಂಚಾಂಗ ಬತ್ತವ್ರೆ ಸುಮನೇಗೌಡ್ರು ಅಂತ ಸುಮನಗೌಡ್ರು ಅಂತ ನಡೆಯೋದಲ್ಲ